ಸರ್ಪ್ರೈಸಿಂಗ್ಲಿ ನಮ್ಮ ಮನೆಯಲ್ಲಿ ಒಬ್ರು ಡಾಕ್ಟರ್ ಕೂಡ ಇದ್ದಾರೆ ಆ್ಯಂಡ್ ಒಬ್ರು CA ಕೂಡ ಇದ್ದಾರೆ. ನಾವು ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹ್ಯಾಪಿ ಡಾಕ್ಟರ್ಸ್ ಡೇ ಆ್ಯಂಡ್ ಹ್ಯಾಪಿ CA ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಸುಮ್ಮನೆ ಒಂದು ಟೇಬಲ್ ಬುಕ್ ಮಾಡ್ತೀವಿ, ಹೋಗ್ತೀವಿ, ತಿನ್ಕೊಂಡು ಬರ್ತೀವಿ. ಜಸ್ಟ್ 1 ವಿಷಲ್ ಬಂದರೆ ಸಾಕು. ತಿನ್ಬೋದಾ? ಅದೇನು ಅಂತ ಗೊತ್ತಾಯ್ತಾ? ಆ್ಯಂಡ್ ಡ್ರೈ ಫ್ರೂಟ್ ಇಷ್ಟ ಆಗೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಕರೆಕ್ಟಾಗಿ ಬಾಯ್ಲ್ ಆಗಿದೆಯಾ ನೋಡೋಣ. ಯಾವ ಪ್ಯಾನ್ ತಗೊಳ್ಳೋದು? ಕಂಪ್ಲೀಟಾಗಿ ಬೇಕು. ಸೊ ಬಂದಿದ ತಕ್ಷಣ ಇದನ್ನು ಕೊಡೋಣ. ಟೇಸ್ಟ್ ಹೆಂಗಿದೆ ಅಂತ ಅವನ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಚಾಕುದು ಟಕ ಟಕ ಸೌಂಡ್ ಬರ್ತಾ ಇರ್ಬೋದು, ಪ್ಲೀಸ್ ಇಗ್ನೋರ್ ಮಾಡಿ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ, ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹ್ಯಾಪಿ ಡಾಕ್ಟರ್ಸ್ ಡೇ ಆ್ಯಂಡ್ ಹ್ಯಾಪಿ CA ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಟುಡೇ ಈಸ್ July 1st. ಇವತ್ತಿನ ದಿನ ನ್ಯಾಷನಲ್ CA ಡೇ ಆ್ಯಂಡ್ ನ್ಯಾಷನಲ್ ಡಾಕ್ಟರ್ಸ್ ಡೇ ಎರಡನ್ನೂ ಕೂಡ ಒಂದೇ ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಮ್ಮ ಮನೆಯಲ್ಲಿ ಒಬ್ಬರು ಡಾಕ್ಟರ್ ಕೂಡ ಇದ್ದಾರೆ ಆ್ಯಂಡ್ ಒಬ್ಬರು CA ಕೂಡ ಇದ್ದಾರೆ. ಸೊ ಈ ಡೇ ತುಂಬಾ ಸ್ಪೆಷಲ್ ನಮಗೆ. CA ಬಂದು ನನ್ನ ಹಸ್ಬೆಂಡ್ ಆ್ಯಂಡ್ ಡಾಕ್ಟರ್, ಅಪ್ಕಮಿಂಗ್ ಡಾಕ್ಟರ್ ನನ್ನ ತಮ್ಮ. ಸೊ ಇಬ್ಬರು ಕೂಡ ಸೆಲೆಬ್ರೇಟ್ ಮಾಡುವಂತಹ ದಿನ ಇದು. ಸೊ ತುಂಬಾ ಸ್ಪೆಷಲ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ನನ್ನ ಹಸ್ಬೆಂಡು CA ಕಂಪ್ಲೀಟ್ ಆದಮೇಲೆ ಬರ್ತಾ ಇರುವಂತಹ ಫಸ್ಟ್ CA ಡೇ ಇದು. ಸೊ ಹಾಗಾಗಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಅವನಿಗೆ ಈ ಡೇ. ಸೊ ಈ ಒಂದು ಸ್ಪೆಷಲ್ ಡೇ ದಿನ ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಅಂತ ಒಂದು ಸ್ಪೆಷಲ್ ಡಿಶ್ನ ಮಾಡ್ತಾಯಿದ್ದೀನಿ ನಾನು. ಯಾವ ಡಿಶ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ತುಂಬ ಸ್ಪೆಷಲ್ ಅಂತ ಏನಲ್ಲ ಕ್ಯಾರೆಟ್ ಹಲ್ವಾ. ಏನಕ್ಕೆ ಕ್ಯಾರೆಟ್ ಹಲ್ವಾ ಚೂಸ್ ಮಾಡಿದೆ ಗೊತ್ತಾ? ನಾನು ಇದಕ್ಕೂ ಮುಂಚೆ ಒಂದು 4 to 5 ಟೈಮ್ಸ್ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಎಲ್ಲರೂ ಹೇಳ್ತಾಯಿದ್ರು, ಚೆನ್ನಾಗಿ ಮಾಡ್ತೀಯಾ ಕ್ಯಾರೆಟ್ ಹಲ್ವಾ ನೀನು ಅಂತ. ಸೊ ಹಾಗಾಗಿ ನಾನು ಚೆನ್ನಾಗಿ ಮಾಡೋ ಡಿಶ್ನೇ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಚೂಸ್ ಮಾಡಿದ್ದೀನಿ. ಬಿಕಾಸ್ ಹೊಸ ಡಿಶ್ ಏನಾದರೂ ಟ್ರೈ ಮಾಡೋಕ್ಕೆ ಹೋಗಿ ಅದು ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ಸರ್ಪ್ರೈಸ್ ಎಲ್ಲ ಡಮರಾಗೋಗುತ್ತೆ. ಸೊ ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಆ್ಯಂಡ್ ನಾನು ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಅದನ್ನು ತಿಂದು ನನ್ನ ಗಂಡ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಎಲ್ಲದನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ಯಾರೆಟ್ನ ಕಟ್ ಮಾಡ್ಕೋಬೇಕು ಸೈಡ್ಸ್. ಅದಾದಮೇಲೆ ಪೀಲ್ ಮಾಡಿ ಇಟ್ಕೋಬೇಕು. ಆ್ಯಕ್ಚುಲಿ ನಾನು ಒಂದು ಸತಿ ಕ್ಯಾರೆಟ್ಸ್ನ ಪೀಲ್ ಮಾಡಾದಮೇಲೆ ತುರ್ಕೊಂಡು ಕುಕ್ಕರಲ್ಲಿ ಒಂದು ಸತಿ ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಡೈರೆಕ್ಟಾಗಿ ಪ್ಯಾನಲ್ಲೇ ಬೇಯಿಸೋದು ಅಂತ ಅಂದರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅದು. ಸೊ ಹಾಗಾಗಿ ನಾನು ಕ್ಯಾರೆಟ್ನ ಕಟ್ ಮಾಡ್ಕೊಂಡಾದಮೇಲೆ ಕ್ಯಾರೆಟ್ನ ಕಟ್ ಮಾಡಿಕೊಂಡು ಒಂದು ಸತಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡ್ತೀನಿ. ಸೊ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರಲ್ಲಿ ಒಂದು ಸತಿ. ಆಮೇಲೆ ನಾವು ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ. ಸೊ ಇವಾಗ ಕ್ಯಾರೆಟ್ ತುರ್ಕೊಂಡಾಯಿತು. ಇದನ್ನು ಕುಕ್ಕರಲ್ಲಿ ಬೇಯಿಸಬೇಕು. ಇದನ್ನು ನೀರಲ್ಲಿ ಬೇಯಿಸಬಾರ್ದು, ಹಾಲು ಹಾಕ್ಬಿಟ್ಟು ಬೇಯಿಸಬೇಕು. ಬಿಕಾಸ್ ಅದು ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ತುಂಬ ಸಾಫ್ಟಾಗುತ್ತೆ ಹಾಲು ಹಾಕಿ ಬೇಯಿಸಿದ್ರೆ. ಸೊ ಹಾಲಲ್ಲಿ ಬೇಯಿಸ್ಕೋಬೇಕು ಇದನ್ನು. ಸೊ ಇದು ತುರಿದಾಗ ತುಂಬ ಜಾಸ್ತಿ ಕ್ಯಾರೆಟ್ ಇದೆ ಅಂತ ಕಾಣಿಸುತ್ತೆ, ಬಟ್ ಬೇಯಿಸಿದ ಮೇಲೆ ಅದು ಸ್ವಲ್ಪ ಕಮ್ಮಿ ಆಗೋಗುತ್ತೆ. ಸೊ ಇಬ್ಬರಿಗೆ ಸರಿ ಹೋಗುತ್ತೆ ಇಷ್ಟು. ಆ್ಯಂಡ್ ಇದನ್ನು ನೀವು ಸ್ಟೋರ್ ಕೂಡ ಮಾಡ್ಕೋಬೋದು. ಒಂದೇ ದಿನ ತಿಂದು ಖಾಲಿ ಮಾಡಬೇಕಂತ ಏನಿಲ್ಲ. ಫ್ರಿಡ್ಜಲ್ಲಿ ಇಟ್ಟರೆ 1 to 3 days ತನಕ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ಆ್ಯಂಡ್ ತಿನ್ನುವಾಗ ಬಿಸಿ ತಿನ್ನೋಕ್ಕೆ ಇಷ್ಟ ಅಂತ ಇದ್ದರೆ ಬಿಸಿ ಮಾಡ್ಕೊಂಡು ತಿನ್ಬೋದು, ಅಥವಾ ಕೋಲ್ಡ್ ಇಷ್ಟ ಅಂತ ಹೇಳಿದರೆ ಕೋಲ್ಡ್ ತಿನ್ಬೋದು. ಆ್ಯಂಡ್ ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ಕೂಡ ಸೂಪರಾಗಿರೋ ಕಾಂಬಿನೇಷನ್, ಸಖತ್ ಇಷ್ಟ ನನಗೆ ಎಸ್ಪೆಷಲಿ. ಸೊ ಇವಾಗ ಇದಕ್ಕೆ ಹಾಲು ಹಾಕಿ ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಬೇಡ, ಜಸ್ಟ್ ಇದು ಸ್ವಲ್ಪ ಎಲ್ಲ ಮುಳುಗೋ ಅಷ್ಟೇ.
ಜಾಸ್ತಿನೂ ಹಾಕಬಾರ್ದು. ನಾನಿಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ ಹಾಲು ಹಾಕ್ಕೊಂಡಿಲ್ಲ, ಬಿಕಾಸ್ ಕಂಪ್ಲೀಟಾಗಿ ಹಾಲು ಹಾಕ್ಕೊಂಡ್ರೆ ಅದು ನೀಟಾಗಿ ಬೇಯಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಆ್ಯಕ್ಚುಲಿ ಈ ಕುಕ್ಕರ್ ತೊಗೊಂಡಾಗ ಸ್ಟಾರ್ಟಿಂಗಲ್ಲಿ ನಂಗೆ ಇದೇ ಒಂದು ಟಾಸ್ಕ್ ಆಗೋಗಿತ್ತು. ಇದು ಮುಚ್ಚಳ ಕರೆಕ್ಟಾಗಿ ಹಾಕೋಕ್ಕೆ ಬರ್ತಿರ್ಲಿಲ್ಲ ನನಗೆ, ಬಟ್ ಆಮೇಲೆ ಪ್ರಾಕ್ಟೀಸ್ ಆಗಿ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಜಾಸ್ತಿ ಹೊತ್ತು ಕೂಗಿಸ್ಕೊಳ್ಳೋದು ಬೇಡ, ಜಸ್ಟ್ 1 ವಿಷಿಲ್ ಬಂದರೆ ಸಾಕು. ಬಿಕಾಸ್ ನಾವು ಅದನ್ನು ಮತ್ತೆ ಫ್ರೈ ಮಾಡ್ತೀವಿ ಓಪನ್ ಇಟ್ಬಿಟ್ಟು. ಸೊ 1 ವಿಷಿಲ್ ಬಂದರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಬೇಡ. ಇದು ಬೇಯಕ್ಕೆ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ನಾನು ಊಟ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ನಂದು. ಸೊ ಶುರು ಮಾಡೋಣ. ಫಸ್ಟ್ ಕ್ಯಾರೆಟ್ ಹಲ್ವಾ ಪ್ರಿಪೇರ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ, ಆಮೇಲೆ ಈಸಿ ಆಗುತ್ತೆ ಮಾಡೋದಕ್ಕೆ. ಫಸ್ಟ್ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋತೀನಿ. ಬಿಕಾಸ್ ಸ್ವೀಟ್ಸ್ ಯಾವುದೇ ಸ್ವೀಟ್ಸ್ ಇರ್ಬೋದು, ಅದಕ್ಕೆ ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಡ್ರೈ ಫ್ರೂಟ್ ಇಷ್ಟ ಆಗೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಇದು 3 ಡ್ರೈ ಫ್ರೂಟ್ಸ್. ಪಿಸ್ತಾ ಎಲ್ಲ ಹಾಕಬಾರ್ದು, ಅಂದರೆ ಹಾಕ್ಬೋದು ಬಟ್ ಅನ್ಸಾಲ್ಟೆಡ್ ಪಿಸ್ತಾ ಇಲ್ಲ ನಮ್ಮನೇಲಿ, ಸಾಲ್ಟೆಡ್ ಇದೆ. ಸೊ ಸಾಲ್ಟೆಡ್ ಇದ್ದರೆ ಹಾಕಬಾರ್ದು, ಅನ್ಸಾಲ್ಟೆಡ್ ಪಿಸ್ತಾ ಇದ್ದರೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಕ್ಯಾಶ್ಯೂ, ಆಲ್ಮಂಡ್ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಹಾಕೋಕ್ಕಿಂತ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಕಟ್ ಮಾಡ್ಕೊಂಬಿಡ್ತೀನಿ. ಆ್ಯಕ್ಚುಲಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಓಕೆನಾ. ಬಟ್ ಆಚೆ ಹೋಗೋದು ಅದರಲ್ಲಿ ಏನೂ ಸ್ಪೆಷಲ್ ಇರೋದಿಲ್ಲ. ಲೈಕ್ ಸುಮ್ಮನೆ ಒಂದು ಟೇಬಲ್ ಬುಕ್ ಮಾಡ್ತೀವಿ, ಹೋಗ್ತೀವಿ, ತಿನ್ಕೊಂಡು ಬರ್ತೀವಿ, ಅದರಲ್ಲಿ ಏನೂ ಸ್ಪೆಷಲ್ ಅಂತ ಅನಿಸಲ್ಲ. ಬಟ್ ನಾವೇ ಮನೆಯಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಮಾಡಿ ಅದು ಅವ್ರಿಗೆ ಇಷ್ಟ ಆದಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಕ್ಚುಲಿ ಮೂವಿಗೆ ಹೋಗೋ ಪ್ಲ್ಯಾನ್ ಇತ್ತು ಇವತ್ತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿ ಸ್ವೀಟ್ ಮಾಡೋ ಪ್ಲ್ಯಾನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೆಕ್ಸ್ಟು ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಕ್ಯಾಶ್ಯೂ ಅಷ್ಟೇ ತೊಗೋಬೇಕು, ಬಟ್ ಇದು ಸ್ವಲ್ಪ ಕಟ್ ಮಾಡೋಕ್ಕೆ ಕಷ್ಟ. ಆ್ಯಂಡ್ ಇದು ಒಂದರಲ್ಲಿ 4 to 5 ಪೀಸಸ್ ಮಾಡ್ಬೋದು, ಸೊ ಜಾಸ್ತಿ ಪೀಸಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು. ಒಂದು 10ರಿಂದ 15 ಆಲ್ಮಂಡ್ಸ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಾಕುದು ಟಕ ಟಕ ಸೌಂಡ್ ಬರ್ತಾ ಇರ್ಬೋದು, ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಇವಾಗ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಕೂಡ ಬೆಂದಿದೆ. ಒಂದ್ಸತಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಕ್ಯಾರೆಟ್ ಕರೆಕ್ಟಾಗಿ ಬಾಯ್ಲ್ ಆಗಿದೆಯಾ ನೋಡೋಣ. ಇದನ್ನು ಕುಕ್ಕರ್ ಆರಬೇಕು, ಇದು ಕಂಪ್ಲೀಟಾಗಿ ಆರಬೇಕು. ಸೊ ಇದು ಕೂಲ್ ಆಗೋ ಅಷ್ಟೊತ್ತಿಗೆ ನಾವು ಏನು ರೆಡಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಏನೂ ಇಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ, ತುಂಬಾ ಈಸಿ ರೆಸಿಪಿ ಇದು. ಜಸ್ಟ್ ಕ್ಯಾರೆಟ್ನ ಬೇಯಿಸ್ಕೊಂಡು ತುಪ್ಪ ಹಾಕಿ ಫ್ರೈ ಮಾಡಿ, ಡ್ರೈ ಫ್ರೂಟ್ಸ್ ಹಾಕಿ, ಶುಗರ್ ಅಥವಾ ಮಿಲ್ಕ್ ಮೇಡ್ ಏನಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಡೋದಷ್ಟೇ. ಸೊ ನೋಡೋಣ ಹೇಳೋಷ್ಟು ಸಿಂಪಲ್ ಇದೆಯಾ ಇಲ್ವಾ ಅಂತ. ಸೊ ಪ್ರೋಸೆಸ್ ಇದೆ, ಬಟ್ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ ಬೇಕು ಇದಕ್ಕೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಸೊ ಹಾಗಾಗಿ ಈಸಿ ಅಂತ ಅನಿಸುತ್ತೆ, ಬಟ್ ಪ್ರೋಸೆಸ್ ಇದ್ದೇ ಇದೆ. ಸೊ ಇವಾಗ ಕುಕ್ಕರ್ ಕೂಲಾಗಿದೆ, ಅದನ್ನು ಫಸ್ಟು ಇಳಿಸ್ಕೊಳ್ಳೋಣ. ಹಾಟ್. ಎಸ್, ಪರ್ಫೆಕ್ಟಾಗಿ ಇದು ಕುಕ್ ಆಗಿದೆ. ಸೊ ಇವಾಗ ಇದನ್ನು ನೋಡಿ, ಈ ಥರ ಕುಕ್ ಆಗಿದೆ ಇದು. ಸೊ ಇವಾಗ ಇದನ್ನು ಪ್ಯಾನಿಗೆ ಹಾಕಿ ಒಂದು 15 ಮಿನಿಟ್ಸ್ ತುಪ್ಪ ಹಾಕಿ ಫ್ರೈ ಮಾಡಬೇಕು. ಯಾವ ಪ್ಯಾನ್ ತಗೊಳ್ಳೋದು? ಆ್ಯಕ್ಚುಲಿ ಪ್ಯಾನ್ ಸ್ವಲ್ಪ ದೊಡ್ಡದಾಗಿದ್ರೇ ಬೆಟರು. ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್. ಎಲ್ಲೋಯ್ತು? ಈ ಪ್ಯಾನಲ್ಲಿ ಮಾಡ್ತೀನಿ, ಸಾಕನ್ಸುತ್ತೆ ಇಷ್ಟಕ್ಕಿಷ್ಟು. ಆ್ಯಂಡ್ ಅದು ಫ್ರೈ ಮಾಡುವಾಗ ಇನ್ನೂ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಸೊ ಐ ಥಿಂಕ್ ದಿಸ್ ವಿಲ್ ಬಿ ಸಫಿಷಿಯೆಂಟ್. ಸೊ ಫಸ್ಟ್ ಪ್ಯಾನಿಗೆ ನಾನು ತುಪ್ಪ ಹಾಕೋತಾ ಇದ್ದೀನಿ.
2-3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಇದಕ್ಕೆ ಎಷ್ಟು ಜಾಸ್ತಿ ತುಪ್ಪ ಹಾಕ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಫಸ್ಟು ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪ ಒಂದು ಸ್ವಲ್ಪ ಕಾದಾದಮೇಲೆ ಅದಕ್ಕೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ವ ಕ್ಯಾರೆಟ್, ಅದನ್ನು ಹಾಕೋಬೇಕು. ಸೊ ಇದನ್ನು ಹಾಕೋಬೇಕು ಡೈರೆಕ್ಟಾಗಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಸೊ ಇವಾಗ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ. ಇದು ಇಲ್ಲಿ ಇರೋಂತಹ ನೀರು ಮತ್ತು ಹಾಲು ಏನು ಮಿಕ್ಸ್ ಮಾಡಿ ಹಾಕಿರ್ತೀವಿ ಬೇಯೋದಕ್ಕೆ, ಅದು ಕಂಪ್ಲೀಟಾಗಿ ಇಂಗಬೇಕು. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೋಬೇಕು. ಸೊ ಇವಾಗ ಇದು ಒಂದು 15 ಮಿನಿಟ್ಸ್ ಬೇಕಾಗುತ್ತೆ ಕಂಪ್ಲೀಟಾಗಿ ಇಂಗೋದಕ್ಕೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಶುಗರ್ ಹಾಕಬೇಕು. ನಾವು ಎಷ್ಟು ಕ್ಯಾರೆಟ್ ತೊಗೊಂಡಿರ್ತೀವಿ, ಅಂದರೆ 1 ಕಪ್ ಕ್ಯಾರೆಟ್ ತೊಗೊಂಡಿದ್ರೆ ಅದಕ್ಕೆ ತುಂಬ ಸ್ವೀಟ್ ಇಷ್ಟಪಡೋರಾದರೆ 1 ಕಪ್ ಕ್ಯಾರೆಟಿಗೆ 3/4 ಕಪ್ ಶುಗರ್ ಹಾಕೋಬೇಕು. ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು, ಜಾಸ್ತಿ ಸ್ವೀಟ್ಸ್ ಇಷ್ಟ ಆಗಲ್ಲ ಅಂತ ಅನ್ನೋರು ಒಂದು ಅರ್ಧದಿಂದ 3/4 ಕಪ್ಪಷ್ಟು ಸಕ್ಕರೆ ಹಾಕೋಬೇಕು. ಬಟ್ ನಾನಿಲ್ಲಿ ಸಕ್ಕರೆ ಬದಲು ಮಿಲ್ಕ್ ಮೇಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜಾಸ್ತಿ ಮಿಲ್ಕ್ ಮೇಡ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಲೆಟ್ ಇಟ್ ಬಾಯ್ಲ್. ಸೊ ಇವಾಗ ಇದು ಬಾಯ್ಲ್ ಆಗ್ತಾಯಿದೆ. ನೀರು ಕಂಪ್ಲೀಟಾಗಿ ಇಂಗಬೇಕು. ಆ್ಯಕ್ಚುಲಿ ಸ್ವಲ್ಪ ನೀರು ಜಾಸ್ತಿ ಆಗೋಗಿತ್ತು ಅನಿಸುತ್ತೆ ಬೇಯಿಸೋಕ್ಕೆ ಹಾಕಿದಾಗ. ತುಂಬ ನೀರು ಥರ ಆಗಿಬಿಟ್ಟಿದೆ. ಇಟ್ ಟೇಕ್ಸ್ ಟೈಮ್ ಟು ಬಾಯ್ಲ್. ಆ್ಯಂಡ್ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ, ಕ್ಯಾರೆಟ್ ಹಲ್ವಾ ಮಾಡುವಾಗ ಆರೆಂಜ್ ಕಲರ್ ಫುಡ್ ಕಲರ್ನ ಹಾಕ್ಬಿಡ್ತಾರೆ ಅಥವಾ ರೆಡ್ ಕಲರ್ ಫುಡ್ ಕಲರ್ನ ಹಾಕ್ತಾರೆ, ಸೊ ದಟ್ ಇಟ್ ವಿಲ್ ಲುಕ್ ನೈಸ್ ಅಂತ. ಬಟ್ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಫುಡ್ ಕಲರಿಂಗ್ ಎಲ್ಲ ಯೂಸ್ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ತುಂಬ ಕಾರ್ಸಿನೋಜೆನಿಕ್ ಏಜೆಂಟ್ಸ್ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಫುಡ್ ಕಲರ್ನ ದಯವಿಟ್ಟು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ಸ್ಗೂ ಯೂಸ್ ಮಾಡಬೇಡಿ. ಈವನ್ ಕೇಸರಿ ಬಾತ್ ಮಾಡುವಾಗಲೂ ಅಷ್ಟೇ, ನಿಮಗೆ ಅಷ್ಟೊಂದು ಕಲರ್ ಬೇಕು ಅಂತ ಇದ್ದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದರ್ ದ್ಯಾನ್ ದಟ್ ಈ ಆರೆಂಜ್ ಕಲರು ಮತ್ತು ಯೆಲ್ಲೋ ಫುಡ್ ಕಲರು, ರೆಡ್ ಕಲರ್ ಫುಡ್ ಕಲರ್ ಅದೆಲ್ಲ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನಂತೂ ನಮ್ಮ ಮನೇಲಿ ಇಟ್ಕೊಂಡೇ ಇಲ್ಲ ಅದು ಯಾವ ಫುಡ್ ಕಲರ್ಸೂ. ಕ್ಯಾರೆಟ್ ಹಲ್ವಾಗೂ ಅಷ್ಟೇ, ನಾನು ಯಾವಾಗಲೂ ಕಲರ್ ಹಾಕಲ್ಲ. ಅದು ಸ್ವಲ್ಪ ಡಿಮ್ ಕಲರ್ ಬಂದರೆ ಲೆಟ್ ಇಟ್ ಬಿ, ಅದೇ ಥರ ಇರಲಿ, ನೋ ಪ್ರಾಬ್ಲಮ್. ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರೋದು ಇಂಪಾರ್ಟೆಂಟ್, ಕಲರ್ ಅಲ್ಲ. ಸೊ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ ನಿಮಗೂ, ಪ್ಲೀಸ್ ಡೋಂಟ್ ಆ್ಯಡ್ ಎನಿ ಫುಡ್ ಕಲರ್ಸ್. ಅದಾದಮೇಲೆ ನಾನಿವತ್ತು ಶುಗರ್ ಹಾಕ್ತಾಯಿಲ್ಲ. ಶುಗರ್ ಬದಲು ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಮಿಲ್ಕ್ ಮೇಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಒಂದು ಕ್ಯಾರೆಟ್ ಎಷ್ಟು ತೊಗೊಂಡಿರ್ತೀವೋ ಅದು ಅರ್ಧದಷ್ಟು ಹಾಕೋತೀನಿ ಇದನ್ನು ನಾನು. ಸೊ ತೋರಿಸ್ತೀನಿ ನಿಮಗೆ ಹಾಕುವಾಗ. ನಿಧಾನಕ್ಕೆ ನೀರು ಇಂಗ್ತಾ ಇದೆ. ಹೆಂಗೆ ಬರುತ್ತೋ ಏನೋ ಅಂತ ಟೆನ್ಷನ್ ಆಗ್ತಾ ಇದೆ ನನಗೆ. ಇದರಲ್ಲಿ ತುಂಬ ನೀರಿದೆ ಸದ್ಯಕ್ಕೆ, ಸೊ ತಳ ಏನು ಹಿಡಿಯಲ್ಲ. ಮಧ್ಯ ಒಕೇಶ್ನಲಿ ಸ್ಟಿರ್ ಮಾಡಿದರೆ ಸಾಕು. ತುಂಬ ಹೊತ್ತು ಬಿಟ್ಟರೆ ಖಂಡಿತವಾಗ್ಲೂ ಓ ಶಿಟ್, ಇಟ್ಸ್ ರೇನಿಂಗ್. ಸಡನ್ನಾಗಿ ಮಳೆ ಬಂದುಬಿಡ್ತು. ಬಟ್ಟೆ ಹರಿವಾಕಿದ್ದೆ, ಎತ್ಕೊಂಬರೋಕ್ಕೆ ಅಂತ ಹೋದೆ, ಆಗಲಿಲ್ಲ. ಸಡನ್ನಾಗಿ ಜೋರಾಗಿ ಬಂದುಬಿಡ್ತು, ಫುಲ್ ಒದ್ದೆ. ನಾಳೆ ಬೆಳಗ್ಗೆ ತನಕ ಮತ್ತೆ ಒಣಗಿಸ್ಬೇಕು. ಹಣೆ ಬರಹಕ್ಕೆ ಹೊಣೆ ಯಾರು? ಇನ್ನೊಂದು 5 ಮಿನಿಟ್ಸ್ ಸಾಕು, ಕಂಪ್ಲೀಟ್ ಆಗಿಬಿಡುತ್ತೆ ಇದು. ಸೊ ಅಷ್ಟೊತ್ತಿಗೆ ಈ ಮಿಲ್ಕ್ ಮೇಡ್ ಓಪನ್ ಮಾಡೋಣ. ಓ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನೀವು ಇದು ಕಂಪ್ಲೀಟಾಗಿ ನೀರು ಇಂಗಕ್ಕೂ ಮುಂಚೆ ಸಕ್ಕರೆ ಅಥವಾ ಮಿಲ್ಕ್ ಮೇಡನ್ನ ಹಾಕಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವೀಟ್ ಎಲ್ಲ ನೀರು ಜೊತೆಗೆ ಸೇರಿಕೊಂಡು ಹಿಂಗೆ ಹೋಗುತ್ತೆ. ಸೊ ದಟ್ ಕ್ಯಾರೆಟ್ ಒಂಥರ ಸಪ್ಪೆ ಆಗುತ್ತೆ. ಎಷ್ಟೇ ನೀವು ಸಕ್ಕರೆ ಹಾಕಿದ್ರೂ ಅದು ಸ್ವೀಟ್ ಬಂದಿದೆ ಅಂತಲೇ ಅನಿಸೋದಿಲ್ಲ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಫಸ್ಟ್ ಟೈಮ್ ನಾನು ಮಾಡಿದಾಗ ನಂಗೆ ಗೊತ್ತಿರಲಿಲ್ಲ. ಅದು ಫುಲ್ ನೀರು ಹಿಂಗಕ್ಕೆ ಮುಂಚೆನೇ ಸಕ್ಕರೆ ಹಾಕಿಬಿಟ್ಟೆ. ಸಕ್ಕರೆದು ನೀರು ಬಿಟ್ಕೊಂಡು ಇದ್ರ ಜೊತೆ ಮಿಕ್ಸ್ ಆಗಿ ಅದು ಹಿಂಗೋಗ್ಬಿಡ್ತು.
ಕ್ಯಾರೆಟ್ ಹಲ್ವಾ ಸ್ವೀಟೇ ಬರ್ತಾ ಇರಲಿಲ್ಲ. ಎಷ್ಟು ಶುಗರ್ ಸುರಿದಿದ್ದೆ ಗೊತ್ತಾ, 1 ಕಪ್ ಕ್ಯಾರೆಟಿಗೆ 2 ಕಪ್ ಶುಗರ್ ಹಾಕಿದರೂ ಸಾಕಾಗಿರಲಿಲ್ಲ. ಸೊ ಹಾಗಾಗಿ ಫುಲ್ ನೀರು ಇಂಗೋ ತನಕ ದಯವಿಟ್ಟು ಶುಗರ್ ಅಥವಾ ಮಿಲ್ಕ್ ಮೇಡನ್ನ ಹಾಕಬೇಡಿ. ಸೊ ಇವಾಗ ನೀರು ನೋಡಿ ಕಂಪ್ಲೀಟಾಗಿ ಹಿಂಗಿದೆ, ಚೂರು ಎಲ್ಲೋ ಇದೆ ಅಷ್ಟೇ. ಇದು ಫುಲ್ ಹಿಂಗಿ ಇಷ್ಟೇ ಆಗಿದೆ. ಎಷ್ಟು ಜಾಸ್ತಿ ಕ್ಯಾರೆಟ್ ಹಾಕಿದ್ದು ಸ್ಟಾರ್ಟಿಂಗಲ್ಲಿ, ಬಟ್ ಇದು ಇಷ್ಟೇ ಹೋಗಿದೆ. ಇವಾಗ ಕರೆಕ್ಟಾಗಿ ತಿಂದರೆ 1 ದಿನಕ್ಕೆ ಖಾಲಿ ಆಗೋಗುತ್ತೆ. ಸೊ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇದಕ್ಕೆ ಮಿಲ್ಕ್ ಮೇಡನ್ನ ಹಾಕೋಬೇಕು. ಆ್ಯಂಡ್ ಮಿಲ್ಕ್ ಮೇಡು ಅಷ್ಟೇ ತುಂಬಾ ನೀರು ಬಿಡುತ್ತೆ. ಈಗ ಮಿಲ್ಕ್ ಮೇಡ್ ಹಾಕಿದ್ಮೇಲೂ ತುಂಬ ಹೊತ್ತು ಇಂಗಿಸ್ಬೇಕಾಗುತ್ತೆ. ಸಣ್ಣ ಮಾಡ್ಕೊಂಬಿಡ್ತೀನಿ, ಕೈ ಸುಡ್ತಾ ಇದೆ. ಸೊ ಇವಾಗ ಎಷ್ಟು ಬೇಕಷ್ಟು ಮಿಲ್ಕ್ ಮೇಡನ್ನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದರಲ್ಲಿರುವಂತಹ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅದರಲ್ಲಿರೋ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಹಿಂಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೇಕು. ಇದಕ್ಕೆ ಆದಷ್ಟು ತುಪ್ಪ ಹಾಕೋಕ್ಕೆ ಟ್ರೈ ಮಾಡಿ, ಬಿಕಾಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ರುಚಿ. ತುಪ್ಪ ಹಾಕಾದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೋಬೇಕು. ಆನ್ ದಿ ಅದರ್ ಸೈಡ್ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಮಿಲ್ಕ್ ಮೇಡ್ ಹಾಕಿದ್ದೀನಿ, ಇನ್ನು ಡ್ರೈ ಫ್ರೂಟ್ಸ್ ಹಾಕಬೇಕು. ಫಸ್ಟು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಸ್ವೀಟ್ ಏನಾದರೂ ಬೇಕಿದ್ದರೆ ಇವಾಗಲೇ ಹಾಕ್ಕೋಬೇಕಾಗುತ್ತೆ. ನೋ, ಸ್ವೀಟ್ ಸಾಕಾಗಿದೆ. ಡ್ರೈ ಫ್ರೂಟ್ಸ್ ಹಾಕಿ 5 ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸಿದ್ರೆ ರೆಡಿ. ಇಟ್ಸ್ ಆ್ಯಕ್ಚುಲಿ ನೈಸ್. ಡ್ರೈ ಫ್ರೂಟ್ಸ್ ಹಾಕಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಸೂಪರ್ ಆಗಿರುತ್ತೆ. ಸೊ ಇವಾಗ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಹಾಕ್ತಾಯಿದ್ದೀನಿ. ವೆರಿ ನೈಸ್ ಅರೋಮಾ, ಸಖತ್ತಾಗಿದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಈಟ್ ದಿಸ್. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ತುಂಬ ಹೊತ್ತು ಒಲೆ ಮೇಲೆ ಇಡಬಾರ್ದು. ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಈಚೆ ತೆಗೆದು ಈ ರೀತಿ ಫ್ರೈ ಮಾಡಬೇಕು ಕೈಯಲ್ಲಿ. ಅದು ಬಿಸಿ ಇರುತ್ತೆ. ತುಂಬ ಹೊತ್ತು ಒಲೆ ಮೇಲೆ ಇಟ್ಟರೆ ಅದು ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಸೊ ಇವಾಗ ಫ್ರೈ ಆಗಿದೆ ಇದು. ಇದನ್ನು ಕ್ಯಾರೆಟ್ ಹಲ್ವಾಗಿ ಹಾಕೋಣ. ವಾವ್, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಪ್ಪ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ. ಬಿಸಿ ಬಿಸಿ ಕೊಟ್ಟರೆ ಚೆನ್ನಾಗಿರುತ್ತೆ, ಅಥವಾ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೊಟ್ಟರು ಚೆನ್ನಾಗಿರುತ್ತೆ. ವಿತ್ ವೆನಿಲಾ ಐಸ್ ಕ್ರೀಮ್, ವಿತ್ ಗುಲಾಬ್ ಜಾಮೂನ್, ಯಾವ್ದು ಜೊತೆ ಬೇಕಾದರೂ ನೀವು ಕ್ಯಾರೆಟ್ ಹಲ್ವಾ ತಿನ್ಬೋದು. ಸೊ ಇವಾಗ ಕ್ಯಾರೆಟ್ ಹಲ್ವಾ ಸರ್ವ್ ಮಾಡೋಣ. ನಾನು ಬಿಸಿ ಬಿಸಿನೇ ಸರ್ವ್ ಮಾಡ್ತಿದ್ದೀನಿ. ರೆಡಿ, ಸೂಪರ್ ಟೇಸ್ಟಿ ಕ್ಯಾರೆಟ್ ಹಲ್ವಾ ರೆಡಿ ಟು ಸರ್ವ್. ಸೊ ಒಂದು ಸ್ವಲ್ಪ ಇವಾಗ ಸರ್ವ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ಇವಾಗ ಕ್ಯಾರೆಟ್ ಹಲ್ವಾ ಇಸ್ ರೆಡಿ ಟು ಸರ್ವ್. ಇನ್ನೇನು ಆಫೀಸಿಂದ ಬರ್ತಾನೆ, ಇನ್ನೊಂದು 5 ಮಿನಿಟ್ಸ್ ಅಂತೆ ಕಾಲ್ ಮಾಡಿದ್ದೆ. ಸೊ ಬಂದಿದ್ದ ತಕ್ಷಣ ಇದನ್ನು ಕೊಡೋಣ. ಟೇಸ್ಟ್ ಹೆಂಗಿದೆ ಅಂತ ಅವನ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಘಮ ಅಂತೂ ಸಖತ್ತಾಗಿದೆ. ನಂಗೆ ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇದೆ.
ವೆರಿ ನೈಸ್. ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ, ಓಕೆನಾ? ಸೊ ಇವಾಗ ಇದು ಹೆಂಗಾಗಿದೆ ಅಂತ ಕೇಳೋ ಟೈಮ್. ಬನ್ನಿ ಹೋಗೋಣ. ಹ್ಯಾಪಿ ಸಿಎ ಡೇ. ಥ್ಯಾಂಕ್ ಯು. ತಿನ್ಬೋದಾ? ಅದೇನು ಅಂತ ಗೊತ್ತಾಯ್ತಾ? ಕ್ಯಾರೆಟ್ ಹಲ್ವಾ ಥರ ಇದೆ. ಹಾಂ, ತಿನ್ನು ಕ್ಯಾರೆಟ್ ಹೇಳ್ತೀನಿ. ಅಣ್ಣ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ತಗೊಳ್ಳೋದು ನಿಜ ನಿಜ. ಯಾವಾಗ ಮಾಡಿದೆ? ಮಧ್ಯಾಹ್ನ. ಚೆನ್ನಾಗಿದೆ. ನಿಂಗೆ ಇಷ್ಟನಾ ಕ್ಯಾರೆಟ್ ಹಲ್ವಾ? ನಾನು ಹೇಳ್ಬೇಕು ಥ್ಯಾಂಕ್ ಯು. ಇಟ್ಸ್ ಓಕೆ. ನಿಂಗಿಲ್ಲ. ನಂಗೆ ಒಳಗಡೆ ಇದ್ರೆ ಡಬ್ಬಲ್ಲಿದೆ. ಇಷ್ಟ ಆಯ್ತಾ? ಸೂಪರ್ ಇದೆ. ಸದ್ಯ ತಿಂದಿರು ಇಲ್ವಾ? ಫುಲ್ ರುಚಿ ನೋಡೋಕೆ ತಿಂದಿದ್ದೆ, ಮತ್ತು ಸಕ್ಕರೆ ಹಾಕಿದೆ, ಅದಾದ್ಮೇಲೆ ತಿಂದಿರಲಿಲ್ಲ. ಹೇಗಿದೆ? ಚೆನ್ನಾಗಿದೆ. ಓಕೆ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಚೆನ್ನಾಗಿ ಮಾಡಿದ್ದೀನಿ. ಸೊ ನೀವು ಧೈರ್ಯವಾಗಿ ಟ್ರೈ ಮಾಡ್ಬೋದು ರೆಸಿಪಿನ ಮನೆಯಲ್ಲಿ. ಓಹೋ, ರೆಸಿಪಿ ವಿಡಿಯೋ ಬೇರೆ ಆಗಿದೆ. ನೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.